ನಾನು ಇವತ್ತು ಕೆಲಸ ಮಾಡಬೇಕಾದ್ರೆ ಫ್ರಂಟ್ ವೀಲು ಆ ಕಡೆ ಈ ಕಡೆ ಅಲ್ಲಾಡ್ತಾ ಇತ್ತು. ಸರ್ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ಬಿಟ್ಟು ಏನಾಗೈತೆ ಏನಂತ ಗಾಡಿನಿಂದ ಕೇಳಿದು ನೋಡಿದ್ದೆ. ನೋಡಿದ್ರೆ ಗಡಗಡ ಅಂತ ಅಲ್ಲಾಡ್ತಾ ಸರ್ ಅಂತ ಹೇಳ್ಬಿಟ್ಟು ಇನ್ನು ಮೆಕ್ಯಾನಿಕ್ ಯಾರ ಫೋನ್ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಮಂಜಣ್ಣವ್ರು ಶಿಷ್ಣ ನವೀನ್ಗೆ ಫೋನ್ ಹಾಕಿದ್ದೆ. ನವೀನ್ ಎಲ್ಲಿದ್ದೀಯಪ್ಪ ನಾ ಪಟ್ಕೆ ಬತ್ತಾಯಿದ್ದು ನೋಡ್ಗುರು ಅನ್ನು ಏನೋ ಎತ್ತ ಅಂತ ತಿಳ್ಕೊಂತೀರ ಬಂದುಬಿಟ್ಟಿದ್ದೆ. ನೀನು ಫೋನ್ ಹಾಕಿದರೆ ಗೊತ್ತಲ್ಲ ಇನ್ನು ಯಾವುದೋ ಒಂದು ವ್ಯಾಪಾರ ಇಕ್ಕಿರ್ತೀಯ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು, ಅದಕ್ಕೆ ಹಂಗೆ ಡೈರೆಕ್ಟ್ ಬಂದಾಗಿದ್ದೀನಿ. ಸರ್ ಆಯ್ತು ಬಾಪ ಹಂಗೆ ಬೇರಿಂಗ್ ಯಾವುದೋ ದೊಡ್ಡ ಬೇರಿಂಗ್ ಹೊರಟೋಗೈತೆ ಫ್ರಂಟ್ ವೀಲಾಗಂದು ಸರ್ ಅಂತ ಹೇಳ್ಬಿಟ್ಟು ಅವನು ಡೀಸೆಲ್ ಗೀಸಲ್ ಎಲ್ಲ ಹಾಕಿ ಎಲ್ಲ ಬೇರಿಂಗ್ ಎಲ್ಲ ಬಿಚ್ಚಿ ಎಲ್ಲ ಇದು ಮಾಡಿದ್ದು. ನೀನು ಒಂಚೂರು ಹಂಗೆ ವೀಲಾಗಿರೋದು ಹಬ್ಬಾಗ ಒಂಚೂರು ಕ್ಲೀನ್ ಮಾಡಿಕೊಟ್ಬಿಡು ಅನ್ನು. ಸರಪ್ಪ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ. ನೋಡಿರಿ ಇದೇ ದೊಡ್ಡ ಬೇರಿಂಗು ಹೋಗಿರೋದು, ಇದೇ ಹೊಸದು ಇದು ಹಾಕ್ಬೇಕಾಗಿರೋದು. ತಿರ್ಗಿ ಹಂಗೆ ಅವನು ತಿರ್ಗಾ ಎಲ್ಲ ಗ್ರೀಸ್ ಎಲ್ಲ ಕ್ಲೀನಾಗಿ ಉಜ್ಕೊಂಡು ತಿರ್ಗಾ ಬೇರಿಂಗ್ ಕುಳಿಸ್ತಾ ಇದ್ನ. ಸರಪ್ಪ ಆಯಿತು ಕ್ಲೀನಾಗೆಲ್ಲ ಹೊಡೆದು ಕುಣಿಸ್ಬಿಡು, ಯಾಕಂದರೆ ಇನ್ನು ಸುಮ್ಮನೆ ಜೊತೆಗೆ ಒಬ್ಬನೇ ಇರಬೇಕು, ಒಬ್ಬನೇ ಅಂತ ಎಷ್ಟಂತ ಹೇಳಿ ಬಾದಿ ಇಕ್ಕೊಳಕ್ಕಾಗಲ್ಲ. ತಿರ್ಗಾ ವೀಲೆಲ್ಲ ಎತ್ತಿ ಕ್ಲೀನಾಗಿ ಕುಳಿಸ್ಕೊಂಡು ಕ್ಲೀನಾಗೆಲ್ಲ ಅವನು ಅನ್ನ ಪಟ್ಕಂಗೆ ಬಿಟ್ಟು ಹಾಕಿ ಎಲ್ಲ ಟೈಟ್ ಮಾಡಾಕಿದ್ದು. ನೀವು ಬೇಕಾದ್ರೆ ಕೆಲವೊಬ್ರು ಕೇಳ್ಬೋದು ನೀನೇ ಬಿಚ್ಚಿ ಎಲ್ಲ ರೆಡಿ ಮಾಡ್ಬೋದು. ಅದು ಮೇಯ್ನ್ ಬಂದಿರೋದು ಇವಾಗ ಹೊಸ ಗಾಡಿಗಳ್ಕ ಒಂಥರ ಈ ಬಿಟ್ಟು ಸಿಸ್ಟಮ್ ಒಂಥರ ಚೆಕ್ನೆಟ್ ಟೈಪ್ ಆಗ್ಯಾನ ಇದ್ದರೆ ಏನೋ ಮಾಡ್ಬೋದು. ಇನ್ನು ನಾನು ಸುಮ್ಮನೆ ಇರಲಾರಿದ್ರೆ ಅದ್ರಾಗ ಗ್ರೀಸ್ಗಳು ಎಲ್ಲ ತುಂಬ್ಕೊಂಡು ಕ್ಲೀನಾಗೆಲ್ಲ ಫುಲ್ ಮಾಡಾಕಿದ್ದು. ಆಮೇಲೆ ಆ ಕ್ಯಾಪ್ ಹಾಕೋ ಟೈಮ್ಗೆ ನೀನು ಕ್ಯಾಪ್ ಹಾಕಬೇಡ ನಾನು ಹಾಕ್ತೀನಿ ಟೈಟ್ ಮಾಡ್ತೀನಿ ಅಂತ ಹೇಳೋದು ನನ್ನ ನವೀನು. ಸರಿ ಆಯ್ತಪ್ಪ ಟೈಟ್ ಮಾಡು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಉಜ್ಜಿ ಎಲ್ಲ ಫಿಟ್ ಮಾಡಾಕಿದ್ನು. ಇನ್ನು ನಾನು ಅಷ್ಟು ದೂರ ನಿಂಕ ಬಂದವನೇ ಬಿಸಿಲ ಬೇರೆ ಅವನೇ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಮೊಟ್ಟೆ ಬೋಂಡ ಎಲ್ಲ ಕೊಡ್ಸಿದ್ನೆ. ಫುಲ್ ಖುಷಿ ಆಗೋದು.